ಕುಮಾರಸ್ವಾಮಿ ಅವರೇ ಬೈ ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬಿಡ್ತಾರೆ, ಪಕ್ಷದ ನಾಯಕರ ನನಗೆ ಬರೀ ಬೈ ಎಲೆಕ್ಷನ್ನು ಆ ಎಲೆಕ್ಷನ್ನು ಈ ಎಲೆಕ್ಷನ್ ಇಲ್ಲದೇ ಕೆಲಸನ, ಆ ಪ್ರಶ್ನೆ ಇಲ್ಲ. ಈಗ ನಾನು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಮಂತ್ರಿ ಏನಿದ್ದೇನೆ, ಹಲವಾರು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥದ್ರ ಕಡೆ ನನ್ನ ಗಮನ. ಅದ್ರ ಜೊತೆಗೆ JDS ಮತ್ತು BJP ಮೈತ್ರಿ ಪಕ್ಷದ ಮುಖಾಂತರ ಕರ್ನಾಟಕದಲ್ಲಿ ಇಂಥ ಒಂದು ಕೆಟ್ಟ ಸರ್ಕಾರ ಏನಿದೆ ತೆಗಿತಕ್ಕಂಥ ನಿಟ್ಟಿನಲ್ಲಿ ನಾನು ಹೋರಾಟ, ಇದು ಒಂದು ನನಗೊಂದು ಜವಾಬ್ದಾರಿ ಇದೆ. ಆ ಕೆಲಸ ಮಾಡ್ತಾಯಿದ್ದೀನಿ. ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಈಗಾಗಲೇ. ಹಾಂ, ಯಾವುದನ್ನ ಯಾವ್ದು ಹೇಳಿ? ಈಗೆಲ್ಲ ಮೊನ್ನೆ ಈಗ ಹೊಸದಾಗಿ SIRನ ಒಂದು ಚಟುವಟಿಕೆ ಶುರುವಾದ ಮೇಲೆ ಬಹುಶಃ ಎರಡೂ ಪಕ್ಷಗಳು ಒಟ್ಟಿಗೆ ಒಂದೇ ಧ್ವನಿಯಾಗಿ ಹೋಗ್ತಾ ಇರೋದಕ್ಕೆ ನೋಡ್ತಾ ಇದ್ದೀರಿ. ಒಂದು ಒಟ್ಟಿಗೆ ಹೋಗ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅದು ಮುಂದುವರಿಸ್ತೀವಿ ಮುಂದಿನ ದಿನಗಳಲ್ಲಿ. ಹಾಂ, ಏನು ಹೇಳಿ? ಹಾಂ, SIR ಪ್ರಕ್ರಿಯೆ ನಡೆಯೋಕ್ಕೂ ಅಧಿವೇಶನಕ್ಕೂ ಸಂಬಂಧ ಇಲ್ಲ. ಇವತ್ತು ಅಧಿವೇಶನ ಕರೀತಕ್ಕಂಥದ್ದು ಸೂಕ್ತ ನನ್ನ ಅಭಿಪ್ರಾಯದಲ್ಲಿ. ಹಲವಾರು ವಿಷಯಗಳು ಇವತ್ತು ವಿಧಾನಸಭೆಯಲ್ಲಿ ಚರ್ಚೆ ಆಗ್ತಕ್ಕಂಥ ವಿಷಯಗಳಿದೆ. ಆ ದೃಷ್ಟಿಯಿಂದ ವಿಧಾನಸಭೆ ಕಲಾಪ ಮಾಡೋದು ಸೂಕ್ತ. ಯಾರು ತಾತ್ಕಾಲಿಕ ಅಂದರೆ ಅದು ನಾಳೆ ಬೆಳಗ್ಗೆ ಅದು ಎಂಡಾಗುತ್ತಾ? ಇನ್ನೂ 2 ವರ್ಷ ಅವಧಿ ಇದೆ. 3 ವರ್ಷ ಪಾರ್ಲಿಮೆಂಟ್ನ ಸದಸ್ಯತ್ವನೂ ಇದೆ, 3 ವರ್ಷ ಕೇಂದ್ರ ಸರ್ಕಾರದ ಒಂದು ಅವಧಿನೂ ಏನಿದೆ. ಇವತ್ತು ಮಂತ್ರಿ ಆಗಿದ್ದೇನೆ, ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಜವಾಬ್ದಾರಿ ಕೊಟ್ಟಿದ್ದಾರೆ. ಇಲ್ಲಿ ರಾಜ್ಯದಲ್ಲಿ ಅಲ್ಲಿ ತಾತ್ಕಾಲಿಕವಾದ ಕೆಲಸ ಅಂತ ಹೇಳಿದೆ. ಹಂಗಂತ ಹೇಳಿದರೆ ಇಲ್ಲಿಗೆ ವಾಪಸ್ ಬಂದುಬಿಡ್ತೀನಿ ಅಂತ ಅಲ್ಲ. ನಾನು ಇಲ್ಲೇ ಇನ್ನೂ ಪಕ್ಷದ ಸಂಘಟನೆಗೂ ನಂಗೆ ಜವಾಬ್ದಾರಿ ಏನಿದೆ. ಇದರ ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿಯವರು ನನಗೆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟಿದ್ದಾರೆ. ಆ ರೆಸ್ಪಾನ್ಸಿಬಿಲಿಟಿಗಳನ್ನು ನಡೆಸ್ತಕ್ಕಂಥ ಮುಂದಿನ 3 ವರ್ಷ ನನಗೆ ಅವಧಿ ಇದೆ. ಅಲ್ಲೂ ಕೆಲಸ ಮಾಡ್ತೀನಿ, ಇಲ್ಲೂ ಪಕ್ಷದ ಸಂಘಟನೆ ಮಾಡ್ತೀನಿ.